ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ಧಮಕಿ ರಾಜಕಾರಣಿ ರಾಜೀವ್ ಗೌಡ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ. ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡ ಕೊನೆಗೂ ಅಂದ. ಹಲವು ದಿನಗಳಿಂದ ರಾಜೀವ್ ಗೌಡಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ರು. 12 ದಿನದ ಬಳಿಕ ಕೇರಳ ಗಡಿಯಲ್ಲಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜನವರಿ 14ರಂದು ರಾಜೀವ್ ಗೌಡ ವಿರುದ್ಧ ಕೇಸ್ ದಾಖಲಾಗಿತ್ತು, ಎಫ್ಐಆರ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ರಾಜೀವ್ ಗೌಡ ನಾಪತ್ತೆ ಆಗಿತ್ತು. ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಪೊಲೀಸರನ್ನ ತಂಡಗಳಾಗಿ ಹುಡುಕೋದಿಕ್ಕೆ ನೇಮಿಸಲಾಗಿತ್ತು. ಆದರೆ ಇಷ್ಟು ದಿನ ಆದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿರಲಿಲ್ಲ. ಈಗ 12 ದಿನದ ಬಳಿಕ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಕ್ಷದಿಂದಲೂ ಕೂಡ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಲಾಗಿತ್ತು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ್ದಂತಹ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ಪೌರಾಯುಕ್ತೆಗೆ ಬೈದಿದ್ದು, ಬೆದರಿಕೆ ಹಾಕಿದ್ದು. ಇದಾದ ನಂತರ ಆತನ ವಿರುದ್ಧ 2 ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾಗಿದೆ. ಆತನನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಎಫ್ಐಆರ್ ಆಗಿತ್ತು. ಆದರೆ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಮಾಹಿತಿ ಇರಲಿಲ್ವಾ ಅಥವಾ ಆತನನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಮನಸ್ಸಿರ್ಲಿಲ್ವಾ, ಒತ್ತಡಗಳಿತ್ತ? ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಈಗ ಕೊನೆಗೂ ಕೂಡ ಧಮಕಿ ರಾಜಕಾರಣಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳ ಗಡಿಯಲ್ಲಿ. ಬಚ್ಚಲುಬಾಯಿಯ ರಾಜೀವ್ ಅಂದರ್ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮತ್ತು ಧಮಕಿ ಹಾಕಿದಂತಹ ಪ್ರಕರಣ. ಆ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ಆಗಿತ್ತು. ಮತ್ತೊಂದು ಕಡೆ ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ಗೆ ವಕೀಲರ ಮೂಲಕ ಅರ್ಜಿ ಕೂಡ ಹಾಕಿಸಿದ್ದ ರಾಜೀವ್ ಗೌಡ. ನಿರೀಕ್ಷಣಾ ಜಾಮೀನು ಅರ್ಜಿ ಅದು ಕೂಡ ವಜಾಗೊಳ್ತು. ಅದಾದ ನಂತರ ಪೊಲೀಸರು ಈಗ ಕ್ರಮ ತೆಗೆದುಕೊಂಡಿದ್ದಾರೆ. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಅಂತೂ ಇಂತೂ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿ ದೊಡ್ಡ ಕೆಲಸ ಮಾಡಿ ಮುಗಿಸಿದ್ದಾರೆ. ಎಸ್ ವೀಣಾ, ಯಾಕಂದ್ರೆ ಇವಾಗ ಗೊತ್ತಾಗ್ತಿರುವಂತಹ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಪೊಲೀಸರು ಏನಿದ್ದಾರೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಅಂದ್ರೆ ರಾಜೀವ್ ಗೌಡನಿಗೋಸ್ಕರ ಒಂದು ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಕೊನೆಯದಾಗಿ ಆತ ಮಂಗಳೂರಿನಲ್ಲಿ ಕಾರನ್ನ ಬಿಟ್ಟು ಆತ ಎಸ್ಕೇಪ್ ಆಗಿದ್ದ. ಹೀಗಾಗಿ ಗೋವಾ, ಮಂಗಳೂರು ಮತ್ತು ಕೇರಳ ಎಲ್ಲ ಭಾಗದಲ್ಲೂ ಕೂಡ 4 ಟೀಮ್ಗಳಾಗಿ ಒಂದು ಚಿಕ್ಕಬಳ್ಳಾಪುರ ಪೊಲೀಸರು ಹುಡುಕಾಟವನ್ನು ಸತತವಾಗಿ ನಡೆಸ್ತಾ ಇದ್ರು. ಅದಲ್ಲದೆ ಯಾವಾಗ ಒಂದು ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಬೇಲ್ ರಿಜೆಕ್ಟ್ ಆಗುತ್ತೋ ಅಂದಿನಿಂದನೂ ಕೂಡ ಇಡೀ ಕುಟುಂಬದ ಫೋನ್ಗಳು ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗುತ್ತೆ. ಅಂದರೆ ರಾಜೀವ್ ಗೌಡ ಹೆಂಡತಿಯಿಂದ ಹಿಡಿದು ಇಡೀ ಫ್ಯಾಮಿಲಿ ಏನಿದೆ ಎಲ್ಲರ ಒಂದು ಫೋನ್ ನಂಬರ್ಗಳು ಕೂಡ ಸ್ವಿಚ್ ಆಫ್ ಆಗಿತ್ತು. ಒಟ್ಟು 4 ಟೀಮ್ಗಳಾಗಿ ಮಾಡಿಕೊಂಡು, ಅಂದರೆ ಚಿಂತಾಮಣಿ DYSP ಮುರಳೀಧರ್ ಇರ್ಬೋದು, ಮತ್ತು 4 ಜನ ಇನ್ಸ್ಪೆಕ್ಟರ್ಗಳ ತಂಡ, ಮತ್ತು SP ಚಿಕ್ಕಬಳ್ಳಾಪುರದ ಒಂದು ತಂಡ, ಹೀಗೆ 4 ಟೀಮ್ಗಳಾಗಿ ಮಾಡಿಕೊಂಡು ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. ಮತ್ತು ಗೃಹ ಸಚಿವರು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇದಕ್ಕೆ ಗೊತ್ತಾಗ್ತಿರುವಂತಹ ಮಾಹಿತಿ ಕೇರಳದ ಗಡಿ ಭಾಗದಲ್ಲಿ, ಅಂದರೆ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಒಂದು ಕರ್ಕೊಂಡು ಕೂಡ ಬರ್ತಾ ಇದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಯಾವಾಗ ಒಂದು ಹೈಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೋ ಇಮಿಡಿಯೇಟ್ಲಿ ಆ ಒಂದು ರಾಜೀವ್ ಗೌಡನಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ಶುರು ಮಾಡ್ತಾರೆ. ಅರೆಸ್ಟ್ ಮಾಡೋದಕ್ಕೋಸ್ಕರ ಕೇರಳದಲ್ಲಿ ಅವರನ್ನು ಫೈನಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಕರೆತರುವಂತಹ ಒಂದು ಕೆಲಸವನ್ನು ಇದೀಗ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡ್ತಿರುವಂಥದ್ದು. ವೀಣಾ. ಎಸ್ ಚೇತನ್, ಬರ್ತೀನಿ, ಮತ್ತಷ್ಟು ಮಾತನಾಡ್ತೀನಿ, ಮಾಹಿತಿಯನ್ನ ಪಡಿತೀನಿ. ಇದೀಗ ಸ್ವತಃ ಪೌರಾಯುಕ್ತೆ ಅಮೃತ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ರಾಜೀವ್ ಗೌಡನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳ ಗಡಿಯಲ್ಲಿ, ಏನ್ ಹೇಳ್ತೀರಿ? Yeah, madam, I congratulate the entire police team. They're finally successful, madam. ಅವ್ರು ಎಲ್ಲಿದ್ರು ಇಷ್ಟು ದಿನ? ಒಂದಲ್ಲ ಎರಡಲ್ಲ, 12 ದಿನ ತಲೆಮರೆಸ್ಕೊಂಡಿದ್ರು. ಈಗ ಯಾವಾಗ ಅವ್ರು ಸಲ್ಲಿಸಿದಂತಹ ಅರ್ಜಿ ರಿಜೆಕ್ಟ್ ಆಯ್ತು, ಅದಾದ ನಂತರ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ?
ಮೇಡಮ್ ನಮ್ಮ ಪೊಲೀಸ್ ಅವರು ದೇವರ್ ಡೂಯಿಂಗ್ ದೇರ್ ಹಾನೆಸ್ಟ್ ಎಫರ್ಟ್ಸ್, ಬಟ್ ಸಿಕ್ಕಿರ್ಲಿಲ್ಲ. ಫೈನಲಿ ಇಟ್ ಹಸ್ ಬೀನ್ ಆಗಿದೆ ಅದು. ಯಾ, ಈ 12 ದಿನ ತಮ್ಗೇನಾದರೂ ಕರೆಗಳು ಬಂದಿತ್ತಾ? ಯಾಕಂತಂದ್ರೆ ನಾವು ಆ ದಿವಸ ರಾಜೀವ್ ಗೌಡ ಸ್ವತಃ ಫೋನ್ ಮಾಡಿ ಮಾತನಾಡಿದ್ದು, ಯಾವ ರೀತಿ ಮಾತನಾಡಿದ್ರು, ಯಾವೆಲ್ಲ ಪದಪುಂಜಗಳನ್ನ ಬಳಸಿದ್ರು ಅನ್ನೋದನ್ನ ನೋಡಿದ್ವಿ. ಸೊ ಈ 12 ದಿನ ಏನಾದರೂ ಆ ಕಡೆಯಿಂದ ಫೋನ್ ಬಂದಿತ್ತಾ? ತಮ್ಮನ್ನ ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನ ಆಗಿತ್ತಾ? ಇಲ್ಲ ಮೇಡಮ್, ಹಂಗೆಲ್ಲ ಏನಾಗಿಲ್ಲ ಮೇಡಮ್. ಆ ಥರ ಯಾವ್ದು ಕಾಲ್ ಬಂದಿರ್ಲಿಲ್ಲ ನಮಗೆ. ಸೊ ಯಾ, ನೋ ಮೇಡಮ್. ಯಾರು ಕಾಂಗ್ರೆಸ್ ಮುಖಂಡರು ತಮ್ಮನ್ನ ಸಂಪರ್ಕ ಮಾಡಿದ್ರಾ? ತಮಗೆ ಭರವಸೆ ಕೊಡುವಂತಹ ಕೆಲಸ ಮಾಡಿದ್ರಾ? ಇಲ್ಲ ನಾವು ರಾಜೀವ್ ಗೌಡನನ್ನ ಬಂಧಿಸ್ತೀವಿ, ಅರೆಸ್ಟ್ ಆಗೇ ಆಗ್ತಾರವರು ಅಂತ? ಮೇಡಮ್ ಅವರು ಬಟ್ ಅದು ಇತ್ತದು ನಂಬಿಕೆ ಇತ್ತು, ಆಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪೊಲೀಸ್ ಅವರು ಮಾಡ್ತಾರೆ. ಅಂಡ್ ಐ ವಾಸ್ ಸೀಯಿಂಗ್ ಇನ್ ದ ನ್ಯೂಸ್ ಅಂಡ್ ಆಲ್ ಮೇಡಮ್. ಎಸ್ ಮೇಡಮ್, ನಂಬಿಕೆ ಇತ್ತು ಆಗ್ತಾರೆ ಅಂತ. 1-2 ದಿನ ಲೇಟ್ ಆಗ್ಬೋದು, ಬಟ್ ಆಗ್ತಾರೆ ಅಂತ ನಂಬಿಕೆ ಇತ್ತು ಮೇಡಮ್. 12 ದಿನ ಬೇಕಾಯ್ತು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ. ತಮ್ಗೇನು ಡೌಟ್ ಬರಲಿಲ್ವಾ? ಅದು ತಂಡಗಳಾಗಿ ಪೊಲೀಸರನ್ನ ಡಿವೈಡ್ ಮಾಡಿ ಅವ್ರನ್ನ ಎಲ್ಲಿದ್ದಾರೆ ಹುಡುಕಿ ಅನ್ನುವಂಥ ಕೆಲಸಕ್ಕೆ ಕೊಟ್ಟಿದ್ರು. ಆದ್ರೆ 12 ದಿನ ಬೇಕಾಯ್ತು ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ. ಏನನ್ಸುತ್ತೆ ತಮಗೆ? ಎಸ್ ಮೇಡಮ್, ಐ ಮೀನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ದಿಸ್ ಇಸ್ ನಾಟ್ ದ ಓನ್ಲಿ ಕೇಸ್ ಫಾರ್ ದೆಮ್, ದೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್. ಪಾಪ ಅವರಿಗೆ ಬೇರೆದು ವರ್ಕ್ಸ್ಗಳು ಕೂಡ ಇರುತ್ತೆ. ಅಂಡ್ ಐ ಕುಡ್ ಸಿ ದೆಮ್, ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅವ್ರು, ನಮ್ಮ DYSP ಸರ್ ಅವರೆಲ್ಲ, ದೇ ವರ್ ಆಲ್ರೆಡಿ ವೆರಿ ಮಚ್ ಸ್ಟ್ರೆಸ್ಡ್ ಔಟ್. ಅವರು ಸರಿಗೆ ನಿದ್ದೆ ಇಲ್ಲ. ಐ ಕುಡ್ ಸಿ ದೆಮ್. ಸೊ ಇದ್ರಲ್ಲಿ ಅಂದ್ರೆ ಅನ್ನಿಸ್ತಾ ಇತ್ತು ಮೇಡಮ್ ಅವ್ರು ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ. ಸೊ 1-2 ದಿನ ಲೇಟ್ ಆಗ್ಬೋದು, ಬಟ್ ಆಗತ್ತೆ ಅನ್ನೋದೊಂದು ಅದು ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ವಿ ಇಂಟ್ರಾಕ್ಟ್ ವಿತ್ ದೆಮ್ ಆನ್ ಡೇ-ಟು-ಡೇ ಬೇಸಿಸ್ ಇನ್ ಡಿಫ್ರೆಂಟ್ ಕೇಸಸ್. ಸೊ ವಿ ನೋ ದೆಮ್. ಹಾಗಾಗಿ ಎಸ್, ಅದೇ ಮೇಡಮ್, ಲೇಟ್ ಆಗಿದೆ, ಬಟ್ ಫೈನಲಿ ದೇ ಹ್ಯಾವ್ ಡನ್ ಇಟ್. ಓಕೆ, ಈಗ ಅರೆಸ್ಟ್ ಆಗಿದ್ದಾರೆ. ನೆಕ್ಸ್ಟ್ ಏನಾಗಬೇಕು ಅಂತ ತಾವು ಬಯಸ್ತೀರಿ ಅಮೃತಾ ಗೌಡ ಅವರೇ? ಮೇಡಮ್, ದ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ನೆಕ್ಸ್ಟ್ ಏನ್ ಪ್ರೊಸೀಜರ್ ಇದೆ ಅದಾಗತ್ತೆ ಅಂತ ಅನ್ಕೊಂಡಿದೀನಿ ಮೇಡಮ್. ಈ ಇನ್ಸಿಡೆಂಟ್ ಆದ ನಂತರ ಬಹಳಷ್ಟು ಜನ ತಮ್ಮ ಬೆನ್ನಿಗೆ ನಿಂತಿದ್ರು, ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರು. ಮಹಿಳಾ ಆಯೋಗದವ್ರು ಇರ್ಬೋದು, ಅಥವಾ ರಾಜಕಾರಣಿಗಳೇ ಇರ್ಬೋದು, ಪ್ರತಿಪಕ್ಷದವರೇ ಇರ್ಬೋದು. ಏನು ಹೇಳ್ತೀರಿ? ಮೇಡಮ್, ಅವರೆಲ್ಲರಿಗೂ ಥ್ಯಾಂಕ್ಸ್. ದೇ ಆಲ್ ಸ್ಟುಡ್ ಬೈ ಅಸ್ ಆಸ್ ಅ ಮಾರಲ್ ಸಪೋರ್ಟ್ ಒಂದು ಡಿಫಿಕಲ್ಟ್ ಟೈಮಲ್ಲಿ. I'll be indebted to them. I just want to say thanks, heart. I mean, like from the bottom of my heart, madam. Yes. ಈಗ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಬಹುಶಃ ಇಂಥ ದೊಡ್ಡ ಸ್ಟೆಪ್ ತೆಗೆದುಕೊಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಕೇಸ್ ಹಾಕೋದು ಅದು ಕೂಡ ರಾಜಕಾರಣಿಗಳ ವಿರುದ್ಧ ಅಷ್ಟು ಸುಲಭ ಅಲ್ಲ. ಸೊ ನೀವು ಆ ಸ್ಟ್ಯಾಂಡ್ ತೆಗೆದುಕೊಂಡ್ರಿ. ಇನ್ ಫ್ಯೂಚರ್ ಇಂತಹ ಘಟನೆಗಳಾದಾಗ ಮಹಿಳೆಯರು ಏನು ಮಾಡಬೇಕು ಅಂತ ತಾವು ಸಜೆಸ್ಟ್ ಮಾಡ್ತೀರಿ? ಮೇಡಮ್, ಐ ಜಸ್ಟ್ ಪ್ರೇ ಈ ತರದ್ ಆಗ್ಲೇಬಾರ್ದು ಅಂತಾನೆ. ನೋ ಲೇಡಿ ಶುಡ್ ಎನ್ಕೌಂಟರ್ ಸಚ್ ಅ ಸಿಚುವೇಶನ್. ಯಾರಿಗೂ ಈ ತರ ಆಗ್ಬಾರ್ದು. ಆದ್ರೆ ದೇ ಶುಡ್ ಕಮ್ ಫಾರ್ವರ್ಡ್ ಅಂಡ್ ದೇ ಶುಡ್ ಬ್ರಿಂಗ್ ಇಟ್ ಔಟ್ ಮೇಡಮ್. ಇದನ್ನೇ ನಾ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಮೃತಾ ಗೌಡ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.